ಏನಂದರೆ ಸಿನಿಮಾ ಚೆನ್ನಾಗಿದೆ. ಯಾವ ತಂದೆಗಾದರೂ ತನ್ನ ಮಗ ಮಾಡಿರೋ ಕೆಲಸ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮ ಕನ್ನಡ ಜನತೆ ಕೊಡ್ತಾರೆ, ಅವನ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಅವನು ಪಟ್ಟಿರೋ ಕಷ್ಟನ ಕಣ್ಣಲ್ಲಿ ಇಲ್ಲ, ಅವರು ದೊಡ್ಡ ಸಿನಿಮಾ ಅಭಿಮಾನಿ ಅಂತೆ ಸರ್. ಅವರು ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ರಂತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಂದೆನೂ ನಾಟಕ ಮಾಡ್ತಾಯಿದ್ರು, ಫಿಲಮಲ್ಲೂ ಅವ್ರಿಗೆ ತುಂಬ ಚಾನ್ಸ್ ಸಿಕ್ಕಿತ್ತು. ಅವ್ರಿಗೆ ಟೈಗರ್ ಪ್ರಭಾಕರ್ ಸರು ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದಾರಲ್ಲ, ಕಿಲಾಡಿ ತಾತ, ಆ ಮೂವಿಗೆ ಇವ್ರಿಗೆ ಆ್ಯಕ್ಚುಲಿ ಫಸ್ಟ್ ಚಾನ್ಸ್ ಸಿಕ್ಕಿದ್ದು. ಆಮೇಲೆ ಇವರು ಕೆಲಸ ಅದು ಇದು ಅಂತ ಬಿಟ್ಟಿದ್ದಕ್ಕೆ ಆ ಆಪ್ಷನ್ ಹೋಗಿದ್ದು. ಓಕೆ, ಇಲ್ಲ ಅಂದಿದ್ರೆ ಅವರು ಇಷ್ಟೊತ್ತಿಗೆ ಇಂಡಸ್ಟ್ರಿಲೇ ಇರ್ತಾಯಿದ್ರು. ಎಲ್ಲ ಜವಾಬ್ದಾರಿ ತಾನೇ ತಗೊಂಡು ತುಂಬ ಕಷ್ಟಪಟ್ಟಿದ್ದಾನೆ. ಅದನ್ನು ನಾವುಗಳು ನೋಡಬೇಕಂದ್ರೆ ಒಂಥರ ಸಂಕಟ ಆಗುತ್ತೆ. ಪ್ರತಿಯೊಬ್ಬ ನಟನಿಗೂ ಎಷ್ಟು ಕಷ್ಟ ಇರ್ತದೆ. ನಾವು 2 ಅವರ್ ನಿಂತು ಕೂತ್ಕೊಂಡು ಸಿನಿಮಾ ನೋಡ್ತೀವಿ. ಪ್ರತಿಯೊಬ್ಬ ನಟನು ಏನು ಕಷ್ಟಪಡ್ತಾನೆ ಒಂದು ಸಿನಿಮಾ ರೆಡಿ ಆಗಬೇಕಾದ್ರೆ. ಡೈರೆಕ್ಟ್ರೇ ಆಗಲಿ, ಪ್ರೊಡ್ಯೂಸರೇ ಆಗಲಿ, ಟೆಕ್ನಿಕನ್ಸೇ ಆಗಲಿ, ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನ್ನ ಮಗ ಸಿನಿಮಾ ತೆಗೆಯುವಾಗ ಕಣ್ಣಲ್ಲಿ ನೋಡಿಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡಿದ್ರು ಈ ಕೆಲಸ ಬೇಡಪ್ಪ ಅಂತ ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೀನಿ ಅವನಿಗೆ. ಆದರೆ ನೀವೆಲ್ಲ ಅವನಿಗೆ ಆಶೀರ್ವಾದ ಮಾಡಿ ನಮ್ಮ ಕರ್ನಾಟಕ ಜನತೆ ಅವನ್ನ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ಶರತ್ ಅವರೇ ಬನ್ನಿ, ಅಪ್ಪನೇ ಇವಾಗ ಸ್ಟ್ರಾಂಗ್ ಆಗಿ ಮಾತಾಡಿದ್ರು, ಬನ್ನಿ ಒಂದು ಫೋಟೋ ತಗೊಳ್ಳಿ, ಗ್ರೂಪ್ ಪಿಕ್ಚರ್. ಅವ್ನು ಹೋಗ್ಲಿಸ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಯಸ್ಕೊಂಡ್ರೆ ಗೊತ್ತಾಗ್ತಿದೆ. ಎಸ್.